ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನನ್ನ ಗಾರ್ಡನ್ನಲ್ಲಿ ಮಾರ್ನಿಂಗ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ನನ್ನ ಗಾರ್ಡನ್ನಲ್ಲಿ ಬೆಳಗ್ಗೆ ಯಾವೆಲ್ಲ ಹೂವುಗಳು ಸಿಕ್ಕಿದೆ ಅಂತೇಳಿ ಇವತ್ತು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ಬನ್ನಿ, ನನ್ನ ಗಾರ್ಡನ್ನಲ್ಲಿ ಯಾವೆಲ್ಲ ಹೂವು ಇತ್ತು, ಯಾವ ಕಲರ್ ಇತ್ತು ಅಂತೇಳಿ ನೋಡೋಣ ಬನ್ನಿ. ಪಿಂಕ್ ಕಲರು ಜೋಡಿ ದಾಸವಾಳ ಹೂಗಳು ಹರಳಿತ್ತು. ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು. ನೋಡಿ, ಮಧ್ಯ ರೆಡ್ ಇದೆ ಮತ್ತು ವೈಟ್ ಶೇಡ್ ಕೂಡ ಇದೆ, ಹಾಗೆ ಪಿಂಕ್ ಶೇಡ್ ಕೂಡ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡೋದಕ್ಕೆ ಭಾಳ ಖುಷಿ ಆಗ್ತಿತ್ತು. ಎರಡು ಜೊತೆನಲ್ಲೇ ಹರಳಿತ್ತು. ಭಾಳ ನೋಡೋದಕ್ಕೆ ಖುಷಿ. ಯಾರಿಗೆಲ್ಲ ಬೆಳಗ್ಗೆ ಎದ್ದು ಗಾರ್ಡನ್ಗೆ ಹೋಗಿ ಹೂವು ಹಾರ್ವೆಸ್ಟ್ ಮಾಡುವಾಗ ಖುಷಿ ಆಗುತ್ತೆ, ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ದೊಡ್ಡದಿದೆ, ಅಂಗೈ ಅಗಲ ಇದೆ. ಹಾಗೆ ಒಂದು ನಂದಿ ಬಟ್ಟಲು ಹೂವು ಬಿಟ್ಟಿತ್ತು, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೆ. ತುಂಬಾ ಚೆನ್ನಾಗಿರುತ್ತೆ ಮಾರ್ನಿಂಗು ವೆದರಲ್ಲಿ, ತಣ್ಣನೆ ವಾತಾವರಣದಲ್ಲಿ ಹೋಗಿ ಹೂವು ಅರಳಿರೋ ಹೂಗಳನ್ನ ಬಿಡಿಸ್ಕೊಂಡು ಬರೋದು ಅಂದರೆ ಎಷ್ಟು ಖುಷಿ ಆಗುತ್ತಲ್ವ. ಇತ್ತೀಚೆಗೆ ಸ್ವಲ್ಪ ಪಾಟ್ಗಳು ಕಡಿಮೆ ಆಗಿದೆ. ಎಷ್ಟಿದೆಯೋ ಅಷ್ಟರಲ್ಲೇ ನಾನು ವಿಡಿಯೋನ ಮಾಡಿ ಇರೋ ಗಿಡಗಳನ್ನ ಕೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಕೂಡ ಪಿಂಕ್ ಬರಲ್ಲ, ಇದು ಒಂಥರ ಕಲರ್ ಇದೆ. ಯಾವ ಕಲರ್ ಅಂತ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ನನಗೆ. ಮತ್ತು ನನ್ನ ಗಾರ್ಡನ್ ವ್ಯೂ ಈ ಕಡೆಯಿಂದ ಮನೆ ಒಳಗಡೆ ಇರೋದು, ಅಂದರೆ ಕಾಂಪೌಂಡ್ ಒಳಗಡೆ ಇಟ್ಕೊಂಡಿರೋದು ಗಾರ್ಡನ್ ವ್ಯೂ ಈ ರೀತಿಯಾಗಿ ಕಾಣಿಸುತ್ತೆ. ಮತ್ತು ಈಗ ನಿಮ್ಮನ್ನು ಆಚೆ ಕರ್ಕೊಂಡು ಬಂದಿದ್ದೀನಿ. ಬೆಳಗ್ಗೆನೇ ಮಾರ್ನಿಂಗ್ ಗ್ಲೋರಿ ಪಿಂಕ್ ಕಲರಲ್ಲಿ ನಿಮಗೆ ಗುಡ್ ಮಾರ್ನಿಂಗ್ನ ತಿಳಿಸ್ತಾ ಇದೆ. ಎಲ್ಲರೂ ಕೂಡ ಮಾರ್ನಿಂಗ್ ಗ್ಲೋರಿಗೆ ಗುಡ್ ಮಾರ್ನಿಂಗ್ ಹಾಗೂ ಶುಭೋದಯನ ತಿಳಿಸಿ. ಹಾಗೆ ಒಳಗಡೆ ಬಂದೆ. ಮತ್ತು ನೋಡಿ, ಇಲ್ಲಿ ಪಿಂಕ್ ಕಲರ್ ದಾಸವಾಳ 3 ಹೂವು ಬಿಟ್ಟಿತ್ತು, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದೆ. ನೋಡಿ, ಪಿಂಕ್ ಕಲರ್ ಇದು ದಾಸವಾಳ, ಇದು ಬೇರೆ ವೆರೈಟಿ ದಾಸವಾಳ ಹೂವು ಇದು. ಹಾಗೆ ಕೆಳಗಡೆ ನೀವು ಇವಾಗ ನೋಡ್ತಾ ಇರೋದು, ನಾನು ನನ್ನ ಫ್ರೆಂಡಿಗೆ ಅಂತೇಳಿ ಪೀಸ್ ಲಿಲ್ಲಿನ ಪಾಟಿಗೆ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಅವರು ಕೂಡ ಕೇಳ್ತಾ ಇದ್ರು, ಅವರಿಗಾಗಿ ನಾನು ಈ ಪ್ಲ್ಯಾಂಟನ್ನು ತೆಗೆದು ಒಂದು ಪಾಟಿಗೆ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ, ಅವರಿಗೆ ಗಿಫ್ಟ್ ಮಾಡೋಣ ಅಂತೇಳ್ಬಿಟ್ಟು. ನೋಡಿ, ಇದು ಪೀಸ್ ಲಿಲ್ಲಿ ಗಿಡ ತುಂಬ ಇತ್ತಲ್ಲ ನನ್ನ ಹತ್ರ, ಅದನ್ನು ತೆಗೆದು 4 ಗಿಡನ ಪ್ಲ್ಯಾಂಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ವಾಟರ್ ಕ್ಯಾಬೇಜು ಎಷ್ಟು ಬಂದಿದೆ ಈಗ ಅಂತೇಳಿ ನೋಡ್ತಾ ಇದ್ದೀರಲ್ಲ, ಫುಲ್ಲಾಗಿದೆ, ಟ್ರೇ ಪೂರ್ತಿ ತುಂಬ್ಕೊಂಡಿದೆ. ಹಾಗೆ ಪೀಸ್ ಲಿಲ್ಲಿ ಈ ಟೈಮ್ನಲ್ಲೇ ಹೂವು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಅದು ಎಲೆ ಥರ ಕಾಣಿಸ್ತಾ ಇದೆಯಲ್ಲ, ವೈಟ್ ಕಲರು, ಅದೇ ಹೂ ಫ್ಲವರ್. ಅದು ನಮಗೆ ನೋಡೋದಕ್ಕೆ ಎಲೆ ರೀತಿಯಲ್ಲೇ ಕಾಣುತ್ತೆ, ಆದರೆ ನೋಡೋದಕ್ಕೆ ಅದು ಹಾವಿನ ಹೆಡೆ ಥರ ಎತ್ಕೊಂಡು ಹೂವು ಹರಳಿರುತ್ತೆ. ನೋಡೋದೇ ಒಂದು ಖುಷಿ ಆಗುತ್ತೆ. ನೋಡಿ ಹೇಗಿದೆ ಅಂತೇಳಿ, ಹಾವಿನ ಎಡೆ ಎತ್ಕೊಂಡಿದೆಯಲ್ಲ ಆ ರೀತಿ ಕಾಣಿಸ್ತಾ ಇದೆ. ನೋಡಿ ಯಾವ ರೀತಿ ಇದೆ ಅಂತೇಳಿ, ಒಂದು ಕ್ಷಣ ನೋಡಿದಾಗ ಎಂಥವರಿಗೂ ಗಾಬರಿ ಆಗುತ್ತೆ. ಆದರೆ ಗೊತ್ತಿರೋರಿಗೆ ಏನೋ ಒಂದ್ಸಲ, ಗೊತ್ತಿಲ್ಲದವರಿಗೆ ಗಾಬರಿ ಕೂಡ ಆಗುತ್ತೆ. ಮತ್ತು ಇನ್ನೊಂದು ದಾಸವಾಳ ಬಿಟ್ಟಿತ್ತು ಪಿಂಕ್ ಕಲರು, ಅದು ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ, ಗೋಲ್ಡ್ ಕಲರ್ ಹಾಗೆ ಪಿಂಕ್ ವೈಟ್ ಶೇಡಲ್ಲಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಇದು ಅಷ್ಟೇ ತುಂಬ ದೊಡ್ಡದು, ಎಷ್ಟು ಚೆನ್ನಾಗಿದೆ ಅಲ್ಲ, ಎಂಥ ಸೂಪರ್ ಇದೆ ನೋಡಿ. ನನಗಂತೂ ಇವು ಭಾಳ ಇಷ್ಟ ಆಗುತ್ತೆ. ಹಾಗೆ ಇನ್ನೊಂದು ಆರೆಂಜ್ ಕಲರು, ಇದು ಸ್ಮಾಲ್ ವೆರೈಟಿ, ಇದು ಚಿಕ್ಕದೇ ಬಿಡೋದು, ದಪ್ಪದು ಬಿಡಲ್ಲ ಇದು ಹೂವು, ಇಷ್ಟೇ ಪುಟಾಣಿಗೆ ಹೂವು ಬಿಡುತ್ತೆ. ಇದು ಆರೆಂಜ್ ಕಲರಲ್ಲೇ ಇದೆ. ಮತ್ತು ಇದು ಮಾಸ್ ರೋಸು ಪಿಂಕ್ ಕಲರಲ್ಲಿದೆ, ಪಿಂಕ್ ಆ್ಯಂಡ್ ಯೆಲ್ಲೋ ಶೇಡಲ್ಲಿದೆ. ಇದು ಇತ್ತೀಚೆಗಷ್ಟೇ ನಾನು ನಮ್ಮ ಆಂಟಿ ಮನೆಗೆ ಹೋಗಿದ್ದೆ. ನನ್ನ ಹತ್ರ ನಿತ್ಯ ಪುಷ್ಪ ಒಂದೇ ಒಂದು ಕಲರ್ ಇತ್ತು, ಅವ್ರ ಮನೆಯಲ್ಲಿ ಇತ್ತು. ಹಾಗೆ ಕಟಿಂಗ್ಸ್ನ ಮಾಡ್ಕೊಂಡು ಬಂದಿದ್ದೀನಿ. ಕಟಿಂಗ್ನ ಮಾಡ್ಕೊಂಡು ಬಂದು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಅದರಲ್ಲಿ ಮೊಗ್ಗಿತ್ತಲ್ಲ, ಅರಳಿತ್ತು, ಅದನ್ನು ತೋರಿಸ್ತಾ ಇದೆ. ಈ ಕಲರು 2 ಇದೆ ಇವಾಗ ನನ್ನ ಹತ್ರ ನಿತ್ಯ ಪುಷ್ಪ. ಹಾಗೆ ಶಂಖಪುಷ್ಪ ಕೂಡ ಹರಳಿತ್ತು, ಒಂದು ಪಿಂಕ್ ಕಲರು ಹಾಗೆ ಬ್ಲೂ ಕಲರ್ ಕೂಡ ಹರಳಿತ್ತು. ನೋಡಿ ಪಿಂಕು, ಅದನ್ನು ನನ್ನ ಫ್ರೆಂಡ್ ಒಬ್ಬರು ಕೊರಿಯರ್ ಮಾಡಿದರು, ಹಾಗಾಗಿ ಅದು ಕೂಡ ಬರ್ತಾ ಇದೆ, ಫ್ಲವರ್ ಬರ್ತಾ ಇದೆ. ಇವಾಗ ಯಾರ ಹತ್ರ ಗಿಡಗಳಿರುತ್ತೆ ಒಬ್ರಿಗೊಬ್ರಿಗೂ ಕೊಟ್ಕೊಂಡ್ರೆ ಅವ್ರ ಗಾರ್ಡನಲ್ಲೂ ಗಿಡ ಇರುತ್ತೆ, ನಮ್ಮ ಗಾರ್ಡನಲ್ಲೂ ಗಿಡ ಇರುತ್ತೆ ಅಲ್ವಾ, ನೋಡೋದಕ್ಕೆ ಭಾಳ ಖುಷಿ ಆಗುತ್ತೆ. ನೋಡಿ ಇಷ್ಟೆಲ್ಲ ಹೂ ಸಿಕ್ಕಿದೆ, ಹಾರ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಶಂಖಪುಷ್ಪ ಬ್ಲೂ ಕಲರು ಸಿಕ್ಕಿದೆ, ಹಾಗೆ ಪಿಂಕು ಸಿಕ್ಕಿದೆ. ಎಷ್ಟೆಲ್ಲ ಹೂಗಳನ್ನ ಹಾರ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ನೋಡ್ತಾ ಇದ್ರೆ ಖುಷಿ ಆಗುತ್ತಲ್ವ, ಕಲರ್ ಎಷ್ಟು ವೆರೈಟಿ ಕಲರ್ಗಳು ಸಿಗುತ್ತೆ ಅಲ್ವಾ, ನೋಡ್ತಾ ಇದ್ರೇ ಖುಷಿ ಆಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ,
ಹಾಗೆ ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಒಳ್ಳೆ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.